ಅಸುರ್ಯ ನಾಮತಿ ಲೋಕಾಃ ಅಂದೇನ ತಮಸಾವೃತಾಃ ತಾಂತೆ ಪ್ರಚ್ಛಾಪಿ ಗಚ್ಚಂತಿ ಏಕೆ ಜಾತ್ಮ ಹಣೋ ಜನಾಃ. ಹೇ ಭವಿ ಜೀವಾತ್ಮವೋ, ಅನಾದಿ ಕಾಲದಿಂದ ಈ ಜೀವಾತ್ಮ ಸಂಸಾರದಲ್ಲಿ ಪರಿಭ್ರಮಣ ಮಾಡಲಿಕ್ಕೆತನ. ಆ ಪರಿಭ್ರಮಣೆಗೆ ಕಾರಣ ಕರ್ಮ. ಕರ್ಮವನ್ನು ಮಾಡ್ತಕ್ಕಂಥವ್ರು ನಾವೇ, ಆ ಕರ್ಮದ ಫಲವನ್ನು ಭೋಗಿಸ್ತಕ್ಕಂಥವ್ರು ನಾವೇ. ಕರ್ಮಾತೀತ ನಾವು ಯಾವಾಗ ಆಗ್ತೀವಿ ಆವಾಗ ನಮ್ಮ ಆತ್ಮ ಪರಮಾತ್ಮ ಪದವಿಯನ್ನು ಪಡಲಿಕ್ಕೆ ಸಾಧ್ಯ. ಜೀವನದಲ್ಲಿ ಧರ್ಮದ ಅವಶ್ಯಕತೆ ಏನು? ಜೀವನದಲ್ಲಿ ಧರ್ಮವನ್ನು ಏಕೆ ಮಾಡಬೇಕು? ಧರ್ಮ ಅಂತಕ್ಕಂಥ ವಸ್ತುವಿನ ಸ್ವರೂಪವೇನು? ನಿಜವಾದ ಅರ್ಥದಲ್ಲಿ ಧರ್ಮ ಎಂದು ಯಾವುದಕ್ಕೆ ಕರೆಯಬೇಕು? ಇದುವರೆಗೆ ನಾವು ಧರ್ಮದ ಹೆಸರಿನಲ್ಲಿ ಏನೇನೋ ಕೇಳಿವಿ. ಜೈನ್ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮ, ಪಾರ್ಸಿ ಧರ್ಮ, ಇಸ್ಲಾಂ ಧರ್ಮ, ವೀರಶೈವ ಧರ್ಮ, ಲಿಂಗಾಯತ ಧರ್ಮ, ಅನೇಕ ಹೆಸರುಗಳನ್ನು ಕೇಳ್ತಾ ಬಂದೀವಿ. ನಿಜವಾದ ಅರ್ಥದಲ್ಲಿ ಇವು ಧರ್ಮಗಳು ಅಲ್ಲವೇ ಅಲ್ಲ. ಹಾಗಾದ್ರೆ ಇವುಗಳೇನು? ಇದುವರೆಗೆ ಹೇಳಿದವ್ರು ಸುಳ್ಳು ಹೇಳಿದ್ರೇನೋ? ನೀವಂತೀರಿ ಜೈನ ಧರ್ಮೀಯರು, ಹಿಂದೂ ಅಂತಾರೋ, ಲಿಂಗಾಯತರು, ವೀರಶೈವರು, ಇಸ್ಲಾಂ ಅವರನ್ನ ಇಸ್ಲಾಂ ಧರ್ಮೀಯರು ಅಂತಾರೋ. ನಿಜವಾದ ಅರ್ಥ ಧರ್ಮದ ಪರಿಭಾಷೆ ಏನು? ಧರ್ಮ ಯಾವುದಕ್ಕಂತ ನಾವು ಯಾವುದಕ್ಕೆ ಧರ್ಮ ಅಂತ ಕರಿಬೇಕು? ಧರ್ಮದ ನಿಜ ಸ್ವಭಾವ ಏನು? ವಸ್ತು ಸಹಾವೋ ಧಮ್ಮೋ. ಆಚಾರ್ಯ ಕುಂದು ಭಗವಾನ್ ಧರ್ಮದ ಸ್ವರೂಪ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಒಂದು ಶಬ್ದವನ್ನು, ಒಂದು ವಾಕ್ಯವನ್ನು ಉಪಯೋಗ ಮಾಡ್ಯಾರ. ವಸ್ತು ಸಹಾವೋ ಧಮ್ಮೋ. धम मीन्स धर्म का अर्थ क्या होता है? वस्तु का जो स्वभाव होता है वही उस वस्तु का धर्म है. कैसे? जैसे पानी का धर्म शीतलता है, अग्नि का धर्म उष्णता है. ಯಾವ ಪ್ರಕಾರ ನೀರಿನ ಧರ್ಮ ಶೀತಲತೆ ಇದೆಯೋ, ಯಾವ ಪ್ರಕಾರ ಅಗ್ನಿಯ ಧರ್ಮ ಉಷ್ಣತೆ ಇದೆಯೋ, ಅಗ್ನಿಯಲ್ಲಿ ಉಷ್ಣತೆಯನ್ನು ಹಾಕಲಾಗಿಲ್ಲ, ನೀರಿನಲ್ಲಿ ಶೀತಲತೆಯನ್ನು ಬೇರೆ ಕಡೆಯಿಂದ ಹಾಕಲಾಗಿಲ್ಲ. ಅದು ಸಹಜ ಗುಣ. ನೀರು ಎಷ್ಟ ನಾವು ಕಾಶಿದ್ರೂ ಉಕ್ಕಳಿಗೆ ಬರ್ತಕ್ಕಂಥ ನೀರ ಬಟ್ ಹಾಕಿರ ಸುಡಬೇಕು ಅಂತ ಕಡಕ್ ನೀರು, ನಿಮ್ಮ ಭಾಷೆದ ಕಡಕ್ ಕಾಶಿದ ನೀರು ತಗೊಂಡು ನೀವು ಬೆಂಕಿ ಮ್ಯಾಗ ಗೊಜ್ರ ಬೆಂಕಿ ಆರ್ತತೋ ಏನು ಬೆಂಕಿ ಹೆಚ್ಚಕತ್ತೋ? ಅದ ತಣ್ಣಗೆ ಮಾಡಿ ಫ್ರಿಜ್ದಾಗಿತ್ತು ಪೆಟ್ರೋಲ್ ಅಕಸ್ಮಾತ್ ಬೆಂಕಿ ಮ್ಯಾಗ ಗೊಜ್ರ ತಣ್ಣಗೈತಿಲ್ಲ ಪೆಟ್ರೋಲ್ ಅದ ಭಗ್ ಯಾಕೆ ಮಾಡ್ತೈತೆ ಅದು? ಶೀತಲತಾ ಪೆಟ್ರೋಲ್ದ ಧರ್ಮ ಅಲ್ಲ, ಶೀತಲತಾ ನೀರಿನ ಗುಣಧರ್ಮ. ಯಾವ ಪ್ರಕಾರ ವಸ್ತುವಿನ ಸ್ವರೂಪ ಅದರ ಧರ್ಮದ, ಹಾಗೆ ಆತ್ಮನ ಸ್ವಭಾವವೇ ಆತ್ಮನ ಧರ್ಮ. ಹಾಗಾದ್ರೆ ಆತ್ಮನ ಸ್ವಭಾವ ಏನು? ಪ್ರತಿಯೊಂದು ಆತ್ಮ ಅದು ಏಕೆಂದ್ರಿ ವನಸ್ಪತಿ ಕಾಯಕ ಜೀವ ವೃಕ್ಷ ಇರಲಿ, ಏಕೆಂದ್ರಿ ವನಸ್ಪತಿ ಕಾಯ ಏಕೆಂದ್ರಿ ಜಲ ಕಾಯಕ ಜೀವ ನೀರಿರಲಿ, ಏಕೆಂದ್ರಿ ಪೃಥ್ವಿ ಕಾಯಕ ಜೀವ ಪೃಥ್ವಿ ಇರಲಿ, ಏಕೆಂದ್ರಿ ವಾಯು ಕಾಯಕ ಜೀವ ಗಾಳಿ ಇರಲಿ, ಏಕೆಂದ್ರಿ ಹಿಡ್ಕೊಂಡು ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚೌವಿಂದ್ರಿಯ ಅವ್ರ ಪಂಚೇಂದ್ರಿಯ 5 ಇಂದ್ರಿಯ ಪ್ರಕಾರ ಜೀವದವು. ಎಲ್ಲ ಜೀವದೊಳಗೆ ಆತ್ಮ ಅದ, ಚೈತನ್ಯ ಅದ. ಅದನ್ನ ನಾವು ಶಾಲ್ಯಾಗಿದ್ದ ಕಲ್ಯಾಗ ಜೈವಿಕ ಅಜೈವಿಕ ಅಂತ ಕಲ್ತೀವಿ, ಸಜೀವ ನಿರ್ಜೀವ ಅಂತ ಕಲ್ತೀವಿ. ಅದ ಡೆಫಿನೇಷನ್ ಅಧ್ಯಾತ್ಮದಲ್ಲಿ ಚೈತನ್ಯ ಅಂತ ಕರಿತೀವಿ. ಚೇತನ ಮತ್ತು ಅಚೇತನ. ರಾಷ್ಟ್ರ ಕವಿ ಕುವೆಂಪು ಅವರು ಅಧ್ಯಾತ್ಮ ಕವಿಗಳು. ಅದಕ್ಕೆ ನಮ್ಮ ನೀತಿಕಾರ ಹೇಳಿದ್ರು, ರವಿ ಕಾಣದ್ದನ್ನ ಕವಿ ಕಾಣ್ತಾನ, ಕವಿ ಕಾಣದ್ದನ್ನ ಜ್ಞಾನಿ ಕಾಣ್ತಾನ, ಜ್ಞಾನಿ ಕಾಣಲಾರ್ದನ್ನ ಕೇವಲ ಜ್ಞಾನಿ ಕಾಣ್ತಾನ. ಅಂತ ಶಕ್ತಿ ಕೇವಲ ಜ್ಞಾನದಲ್ಲದ.
ಅದಕ್ಕೆ ಕವಿಯ ಕಲ್ಪನೆ ಬಹಳ ಶ್ರೇಷ್ಠವಾದದ್ದು. ಬಲೆ ಕುವೆಂಪು ಬ್ರಾಹ್ಮಣ ವಂಶದ ಜನ್ಮ ತಗೊಂಡಿರ್ಬೋದು, ಜಾತಿ ಅಪೇಕ್ಷೆಯಲ್ಲಿ ಬ್ರಾಹ್ಮಣ ಜಾತಿಯೊಳಗೆ ಜನ್ಮ ತಗೊಂಡಿರ್ಬೋದು. ಅವರ ಅಧ್ಯಾತ್ಮ ಪ್ರೇಮಿ ಇದ್ರು, ಯಾವುದೇ ಜಾತಿ ವರ್ಣಕ್ಕೆ ಸಂಬಂಧಪಟ್ಟಂಥ ಭಾವನೆ ಅವರಲ್ಲಿ ಇದ್ದಿಲ್ಲ. ಅವರೊಂದು ಕಾವ್ಯ ಬರೆದಾರ, ಅನಿಕೇತನ ಅಂತಕ್ಕಂಥ ಪದ್ಯ. ಅದರಲ್ಲಿ ಹೇಳ್ತಾರ, ಓ ನನ್ನ ಚೇತನ ಆಗುನಿ ಅನಿಕೇತನ, ರೂಪ ರೂಪಗಳನ್ನು ಮೀಟಿ ನಾಮ ಕೋಟಿಗಳನ್ನು ಮೀಟಿ, ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಆಗುನಿ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗುನಿ ಅನಿಕೇತನ. ಎಲ್ಲಿಯೂ ನಿಲ್ಲದಿರೋ ಮನೆಯನೆಂದು ಕಟ್ಟದಿರೋ, ಎಲ್ಲಿಯೂ ನಿಲ್ಲದಿರೋ ಮನೆಯನೆಂದು ಕಟ್ಟದಿರೋ, ಕೊನೆಯನೆಂದು ಮುಟ್ಟದಿರೋ, ಓ ಅನಂತವಾಗಿರೋ, ಓ ನನ್ನ ಚೇತನ ಆಗುನಿ ಅನಿಕೇತನ. ಅನಂತ ತಾನ್ ಅನಂತವಾಗಿ, ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತ ಆಗು 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 ಆಗು. ಕೊನೆಗೆ ಫುಲ್ ಪಾಯಿಂಟ್ ಇಡ್ಲಿಲ್ಲ ಪುಣ್ಯಾತ್ಮ. ಎಷ್ಟು ಶ್ರೇಷ್ಠ! ಅದಕ್ಕೆ ರಾಷ್ಟ್ರ ಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ. 1904ರಲ್ಲಿ ಅವ್ರ ಜನ್ಮ, 1994ರಲ್ಲಿ ಮರಣ. ಇಂಥ ಜೀವನ ಎಲ್ಲರಿಗೂ ಗೊತ್ತ. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರ ಕವ್ಯ ನಾಮ ಕುವೆಂಪು. ಎಲ್ಲರೂ ತಲೆ ಬಾಯ್ಪಾಟ್ ಐತಿದ್ದು. ಬಾಯ್ಪಾಟ್ ಮಾಡಬೇಡ್ರಿ, ಕಂಠಸ್ಥ ಮಾಡಬೇಡ್ರಿ, ಹೃದಯಸ್ಥ ಮಾಡ್ಕೊಳ್ರಿ. ಹರ್ ಏಕ್ ಕೆ ದಿಲ್ ಮೇ, ಹರ್ ಏಕ್ ಕೆ ಹೃದಯ ಮೇ ಗುರು ರಹತಾ ಹಿ ರಹತಾ ಹೈ. ಪ್ರತಿಯೊಬ್ಬರ ಹೃದಯದಲ್ಲಿ ಗುರು ಇದ್ದೇ ಇರ್ತಾರ. ಆದ್ರ ಯಾರು ಗುರುಗಳು ಹೃದಯದಾಗಿರ್ತಾರ ಅವರ ಬಹಳ ಭಾಗ್ಯಶಾಲಿ ಆಗಿರ್ತಾರ, ಪರಂ ಭಾಗ್ಯಶಾಲಿ ಆಗಿರ್ತಾರ. मुझे गुरु के हृदय में नहीं, उनके पावन चरणों में जगह मिले तो मैं मुझे बहुत बड़ा भाग्यशाली समझता हूँ. बंधुओं, गुरु का चरण मिलना बहुत आसान है, बहुत कठिन है. जिसको गुरु का कृपा, गुरु का आशीष, गुरु का दर्शन, गुरु का सदृष्टि मिले हैं, इस संसार से वो जीव तार जाते हैं. तारने के लिए संतों का संगत इस संसार के जीव के मिलते रहते हैं. आप बहुत भाग्यशाली हैं, बड़ा पुण्य माड़ेरी. हिंदिಯಲ್ಲಿ ಒಂದು ಮಾತದ, शिष्य बनो आशीष मिलेगा, गुरु से पहले ईश मिलेगा, गुरु से पहले ईश मिलेगा. ಶಿಷ್ಯನಾಗು, ಆಶೀರ್ವಾದ ಸಿಗ್ತದ. ಎಂಥ ಆಶೀರ್ವಾದ! ಗುರುಕ್ಕಿಂತ ಮೊದಲ ಸಿದ್ಧ ಭಗವಾನ್ ಮೋಕ್ಷ ಸಿಗ್ತದ, ಶಿವಪದ ಸಿಗ್ತದ ಅಂತಕ್ಕಂಥ ಮಾತನ್ನು ಹೇಳಿ. ಯಾಕಂತ ಕೇಳ್ರ, ಇದನ್ನ ನಾ ಹೇಳ್ತಾ ಇಲ್ಲ, ಸಂತ ಕಬೀರ್ ಒಂದು ಕಡೆ ಹೇಳ್ತಾರ, ಸಾಧು ಸಂತ ಪಾರಸ್ ಮಣಿ ನರ ಪಶು ಲೋಹ ಜಾನ ಕ್ಷಣ ಬರ್ಕ್ ಸೆ ಸಂಯೋಗ ಸೆ ಸಂಪರ್ಕ ಸೆ ಹೋತೆ ಸ್ವರ್ಣ ಸಮಾನ್. ಹೆಂಗ ಮುಟ್ಟಿದರೆ ಮುನಿ ಅಂತಕ್ಕಂಥ ಸಸ್ಯನ್ನು ನಾವು ಸ್ಪರ್ಶ ಮಾಡಿದ್ರೆ ಸಾಕು, ತನ್ನ ಸ್ಥಾನ ಮುಚ್ಕೊಂಡು ಬಿಡ್ತದೆ. ಅದು ಮಾರಾದ್ರೆ ಮುಟ್ಲಿ, ನೀವು ಮುಟ್ಲಿ, ಪಿಂಚಿಲೆ ಮುಟ್ಲಿ, ಕಟಗಿಲೆ ಮುಟ್ಲಿ, ಯಾರ ಮುಟ್ಲಿ, ಬೆಳಗಿದ್ದವ್ರು ಮುಟ್ರಿ, ಕಾರಿಗಿದ್ದವ್ರು ಮುಟ್ರಿ, ಗಿಡ್ಡಿದ್ದವ್ರು ಮುಟ್ರಿ, ಎತ್ತರಿದ್ದವ್ರು ಮುಟ್ರಿ, ದಪ್ಪಿದ್ದವ್ರು ಮುಟ್ರಿ, ಸೊಟ್ಟಿದ್ದವ್ರು ಬಡಕಿದ್ದವ್ರು ಮುಟ್ರಿ, ಯಾರ ಮುಟ್ರು ಮರಾಠಿ ಒಳಗೆ ಲಾಜಾಳು ಅದರ ಸ್ಪರ್ಶ ಮಾಡಿದ್ರೆ ಸಾಕು, ತನ್ನ ಸ್ಥಾನ ಮುಚ್ಕೋತದದು ಸಹಜ ಸ್ವಭಾವ, ಅದರ ಸಹಜ ಧರ್ಮ. ಮುಟ್ಟಿದರೆ ಮುನಿ ಸಸಿ ಯಾವ ಪ್ರಕಾರ ಮುಟ್ರೆ ಮುಚ್ಕೋತದ, ಹಂಗ ಪಾರಸ್ ಮಣಿ ಅಂತಕ್ಕಂಥ ಮಣಿ ಇರ್ತದ. ಆ ಮಣಿ ಸ್ಪರ್ಶ ನಾವು ಒಂದ್ ವೇಳೆ ಕಬ್ಬಿನಕ್ಕೆ ಮಾಡ್ರ ಕಬ್ಬಿನಾಗಿ ಉಳಿಯೋದಿಲ್ಲ, ಚಿನ್ನಾಗಿ ಪರಿವರ್ತನೆ ಆಗ್ತದ, ಬಂಗಾರಾಗಿ ಪರಿವರ್ತನೆ ಆಗ್ತದ. ಅದಕ್ಕೆ ಸಂತ ಕಬೀರ್ ಹೇಳಬೇಕಾತೋ, ಸಾಧು ಸಂತ ಪಾರಸ್ ಮಣಿ ನರ ಪಶು ಲೋಹ ಜಾನ್. हे भव्यात्मो, इस दुनिया में साधु संत पारस मणि जैसा है आणि नर आणि पशु लोखंडी, अर्थात
कब्बिन जैसा, कब्बिन क्या बना निम भाषा था क्या बना, लोहा, लोहा जैसा है। लोहे को पारसमणि का स्पर्श हुआ तो वो लोहे नहीं रहता, सुवर्ण बन जाता है। ऐसे ही पापी अगर महात्मा के पास जाता है, उसका कृपा दृष्टि मिल गया तो वो पापी पापी नहीं रहता, परमात्मा पद को प्राप्त कर लेता है। वो शक्ति संत में होता है, जो शक्ति प्रभु में नहीं होता वो गुरु में होता है। कन्नड़ದಾಗ ಮೋಣದ ಒಂದು ಮಾತದೆ, ಹರ ಮುನಿದರೆ ಗುರು ಕಾಯುವನಯ್ಯ, ಗುರು ಮುನಿದರೆ ಹರ ಕಾಯಲಾರ ಅಂತ. ಗುರುವಿನ ಪದ ಬಹಳ ದೊಡ್ಡದು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅರಿವೇ ಗುರು, ಗುರುವಿನ ಪದ ಎಷ್ಟು ದೊಡ್ಡದು ಅಂತ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರು ಒಂದು ಪದ ಅದ, ಶಬ್ದದ, ಆ ಶಬ್ದದಿಂದ ಇಷ್ಟ ಅರ್ಥದ, ಅದರಷ್ಟು ದೊಡ್ಡ ಪದ ಇನ್ನೊಂದಿಲ್ಲ. ತಾಯಿ ತಂದೆ ದೇವರು ಎಲ್ಲಕ್ಕಿಂತ ಯಾಕ ಲಘು ಗುರು ಯಾವುದು ವ್ಯಾಕರಣದಲ್ಲಿ ನೀವು ಮಾತ್ರ ಹಾಕ್ತೀರಿ. ಲಘು ಅಂದ್ರೆ ಸಂದು, ಗುರು ಅಂದ್ರೆ ದೊಡ್ಡದು. ಗುರುದ ಅರ್ಥನ ಅದ ದೊಡ್ಡದು. ಇನ್ನೋ ಅರ್ಥ ಗು ಅಂಧಕಾರ, ರು ಅಂದ್ರೆ ಪ್ರಕಾಶ್. ಅಜ್ಞಾನ ರೂಪಿ ಅಂಧಕಾರವನ್ನು ನಾಶ ಮಾಡಿ ಜ್ಞಾನ ರೂಪಿ ಪ್ರಕಾಶ ಕೊಡ್ತಕ್ಕಂಥವ್ರು, ಸಮೀಚೀನ ಜ್ಞಾನ ಕೊಡ್ತಕ್ಕಂಥವ್ರು, ಸಮೀಚೀನ ಸಂಸ್ಕಾರ ಕೊಟ್ಟ ಪಾಷಾಣವನ್ನು ಪಾಷಾಣಾತ್ ಮಾಡ್ತಕ್ಕಂಥವ್ರು, ಕಂಕರವನ್ನ ಶಂಕರ ಮಾಡ್ತಕ್ಕಂಥವ್ರು, ಪಾಪಿಯನ್ನ ಪರಮಾತ್ಮ ಮಾಡ್ತಕ್ಕಂಥವ್ರು, ಪಶುವನ್ನ ಪರಮೇಶ್ವರ ಮಾಡ್ತಕ್ಕಂಥ ಸಾಮರ್ಥ್ಯ ಸದ್ಗುರುವಿನಲ್ಲಿರ್ತದೆ. ಅದರಿಂದ ಸದ್ಗುರು ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗಿದೆ. ಭವ್ಯ ಜೀವಿಗಳು ಧರ್ಮ ಶ್ರೇಷ್ಠ ಸಂಪತ್ತಿ ಅದು. ಅದಕ್ಕೆ ನಾವು ಶುರು ಮಾಡೇನಿ. ಜೈನ, ಹಿಂದೂ, ಬ್ರಾಹ್ಮಣ, ಸಿಕ್ಕ, ಇಸ್ಲಾಮ, ಲಿಂಗಾಯಿತ, ಪಾರ್ಸಿ ಇವು ಧರ್ಮಗಳಲ್ಲ, ಇವು ಸಂಪ್ರದಾಯಗಳು, ಆಮ್ನಾಯಗಳು, ಪರಂಪರೆಗಳು. ಧರ್ಮ ಒಂದೇ ಅದ. ಸತ್ಯ ಅನ್ನೋದು ಎರಡಿಲ್ಲ. ಕರ್ನಾಟಕದ ಒಂದು ಸತ್ಯ ಬೇರೆ, ಮಹಾರಾಷ್ಟ್ರ ಒಂದು ಸತ್ಯ ಬೇರೆ, ದಿಲ್ಲಿ ಒಳಗೊಂದು ಸತ್ಯ ಬೇರೆ, ಹೀಗಿರೋದಿಲ್ಲ. ಅಮೇರಿಕಾ ಒಂದು ಸತ್ಯ ಬೇರೆ ಇರೋದಿಲ್ಲ. ಸತ್ಯ ಎಲ್ಲ ಕಡೆ ಒಂದೇ ಇರ್ತದ. ಉದಾಹರಣೆ, ಒಂದು ಜಾಮೆಟ್ರಿಕಲ್ ಒಂದು ಫಿಗರ್ ಇರ್ತದ, ತ್ರಿಕೋಣ. ಪ್ರೈಮರಿ ಒಳಗೂ ಕಲಿಸ್ತಾರೋ 3 ಕೋಣ, 3 ಬಾಹು, 180 ಡಿಗ್ರಿ, ಇದೆಲ್ಲ ಸೇರಿದೇನೋ ಒಂದು ಕೋಣ ಅಂತ. ಇದನ್ನ ಹೈಸ್ಕೂಲ್ದಾಗ ಕಲಿಸ್ತಾರೋ. ಇದಕ್ಕೆ ಕೇಳ್ರೆ ಕಾಲೇಜ್ ಇದ ಉತ್ತರ ಸಿಗ್ತದ. ಕರ್ನಾಟಕ ಕೇಳ್ರಿ, ಅಮೇರಿಕಾ ಕೇಳ್ರಿ, ಜಪಾನ್ ಕೇಳ್ರಿ, ಎಲ್ಲೇ ಕೇಳ್ರಿ ಇದ ಉತ್ತರ. ತ್ರಿಕೋಣ ಎಲ್ಲ ಕಡೆ ಒಂದೈತಿ, ಬೇರೆ ಐತೋ. ಒಂದು ಜಾಮೆಟ್ರಿಕಲ್ ಫಿಗರ್ ಎಲ್ಲ ಕಡೆ ಒಂದೇ ಐತಿ. ಮತ್ತು ಧರ್ಮ ಹೆಂಗೆ ಎಡ್ಡಕ್ಕವು ನಾಲ್ಕಕ್ಕವು? ಧರ್ಮ ಎಡ್ಡ ನಾಲ್ಕಾಗಿಲ್ಲ. ಧರ್ಮದ ಪರಿಭಾಷೆ ನಾವು ತಿಳ್ಕೊಂಡಿಲ್ಲ. ನನ್ನ ಅಪೇಕ್ಷೆಯಿಂದ ಈ ಪ್ರಪಂಚದ ಧರ್ಮ ಒಂದೇ ಐತಿ. ಹಿಂದೂ ಇತ್ತು, ಇವತ್ತು ಐತಿ, ಮುಂದೂ ಇರ್ತೈತಿ. ಅದ ಧರ್ಮ ಯಾವುದಂತ ಕೇಳ್ರ, ಎಲ್ಲಿ ಮಾನವತಾ ಅದ, ಎಲ್ಲಿ ಅಹಿಂಸಾ ಅದ, ಎಲ್ಲಿ ದಯಾ ಅದ, ಎಲ್ಲಿ ಅನುಕಂಪ ಅದ, ಎಲ್ಲಿ ಆತ್ಸಿಕ್ಯದ, ಎಲ್ಲಿ ಪ್ರೇಮದ, ಎಲ್ಲಿ ನಿಷ್ಕಾಮ ಭಕ್ತಿ ಅದ, ಅಲ್ಲಿ ಧರ್ಮದ. ಧರ್ಮ ಇದ್ರನ ನಮ್ಮ ಆತ್ಮ ಧರ್ಮಾತ್ಮ ಆಗಿ ಪರಮಾತ್ಮ ಆಗಲಿಕ್ಕೆ ಸಾಧ್ಯದ. ಧರ್ಮ ಎಲ್ಲದ? ಭದ್ರಗಿರಿಯಲ್ಲಿ ಅಷ್ಟ ಧರ್ಮ ಇಲ್ಲ. ತಥೈವಚ ಧರ್ಮ. ನೀವೆಲ್ಲಾದ್ರೆ ಅಲ್ಲೇ ಧರ್ಮ ಐತಿ, ನಿಮ್ಮನ್ನು ಬಿಟ್ಟು ಧರ್ಮ ಇಲ್ಲ. ಧರ್ಮ ಬೇರೆ ಕಡೆ ಇಲ್ಲ, ನಿಮ್ಮನ್ನು ಬಿಟ್ಟಿಲ್ಲ ಇಲ್ಲ. ನೀವೆಲ್ಲದಾರ ಅಲ್ಲೇ. ಅದಕ್ಕೆ ಹೇಳ್ರು ಆಚಾರ್ಯ ಭಗವಾನ್ ಸಮಂತ ಭದ್ರದೇವ್ ರತ್ಗನ್ ಸಾವುಕಾಚಾರ್ಯ ಬರೀತಾರು, ನ ಧರ್ಮೋ ಧಾರ್ಮಿಕೈರ್ ವಿನಃ, ನ ಧರ್ಮೋ ಧಾರ್ಮಿಕೈರ್ ವಿನಃ. ಧಾರ್ಮಿಕ ಜನರನ್ನ ಬಿಟ್ಟು ಧರ್ಮ ಬೇರೆ ಕಡೆ ಇಲ್ಲ. ಧರ್ಮ ಎಲ್ಲಿ ಅಂತಂದ್ರೆ ಈ ಭೂಮಿ ತಲೆ ಮ್ಯಾಗ ನಿಮ್ಮಂತ ಧರ್ಮಾತ್ಮ ಜೀವದ ತಿಳ್ಕೊಂಡ ಧರ್ಮದ, ಆ ಧರ್ಮನ ನಿಮ್ಮ ಆತ್ಮನ ಕಲ್ಯಾಣಕ್ಕೆ ಕಾರಣ ಆಗ್ತದೆ. ಧರ್ಮದ ಪರಿಭಾಷೆ ನಾವು ಸಲ ಹೇಳ್ತೀನಿ. ಜಾತಿ ಮಾನವ ನಿರ್ಮಿತ, ಧರ್ಮ ಶಾಶ್ವತ ತೀರ್ಥ. ಜಾತಿಗಳನ್ನು ಮನುಷ್ಯ ನಿರ್ಮಾಣ ಮಾಡ್ಯಾನ. ಜಾತಿಗಳು ನಾಲಿಗಳಿದ್ದಾಗೆ ಗಟಾರ್ದಿದ್ದಂಗ. ಗಟಾರ್, ಆ ಗಟಾರ್ ನೀರು ಮಲಿನದ, ಅಶುದ್ಧದ, ಅಚ್ಯುತದ, ಅಪ್ರಾಸುಕದ, ಕುಡ್ಲಿಕ್ಕೆ ಯೋಗ್ಯಿಲ್ಲ. ಹಂಗ ಜಾತಿಗಳು ನಮ್ಮ ಸಂಪ್ರದಾಯಕ್ಕೆ ಆತ್ಮ ಕಲ್ಯಾಣ ಕಾರಣಗಳಲ್ಲ. ಜಾತಿ ದೇಹಾಶ್ರಿತ, ದೇಹಕ್ಕೆ ಸಂಬಂಧಪಟ್ಟದ್ದು ಜಾತಿ ಅದ, ಆತ್ಮಕ್ಕೆ ಸಂಬಂಧಪಟ್ಟದ್ದಿಲ್ಲ.
ಹಂಗ ಗಟಾರದ ನೀರು ಹೆಂಗ ಮಲಿನದ, ಜಾತಿವಾದ ಮಲಿನದ. ಯಾರ ಮನುಷ್ಯನ್ಯಾಗ ಜಾತಿ ಬದಲ ಕಷಾಯದ ಆ ವ್ಯಕ್ತಿ ಸಮ್ಯಕ್ ದೃಷ್ಟಿ ಅಂತೂ ದೂರ, ಅವ ಮಾನವನಲ್ಲ. ಅದಕ್ಕೆ ಪ್ರತಿಯೊಂದು ಮಂದಿರ ಮುಂದೆ ಮಾನಸ್ತಂಭ ಕಟ್ಟು ಪದ್ಧತಿ, ಹಿಂದೂ ಧರ್ಮದ ದೀಪಸ್ತಂಭ ಕಟ್ಟು ಪದ್ಧತಿಗಳು ಬಂದು ಅಲ್ಲಿ ಬಂದ ನಂತರ ನಿಮ್ಮದು ಮಾನ ಕಷಾಯ ಹೋಗಲಿ. ನಾ ಆ ಜಾತಿ ಅವನ, ಈ ಕುಲ್ದವನ, ನಂದು ಆ ವಂಶ. ಭಗವಂತರ ಪಾದ ಮೂಲ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಮಾನವರು ಅಂತಕ್ಕಂಥ ಭಾವನೆ ಬಂದ್ರೆ ನಿಜವಾದ ಅರ್ಥದ ಭಗವಂತರ ಭಕ್ತ ಗುರುಭಕ್ತ ಆಗ್ಲಿಕ್ಕೆ ಸಾಧ್ಯದ. ಪಣತಿಗಳು ಆರ್ತಿಗಳು ಬೇರೆ ಬೇರೆ ಇರ್ಬೋದು, ಬಂಗಾರದ, ಕಂಚಿಂದ, ತಾಮ್ರದ, ಹಿತ್ತಾಳಿದ, ಮಣ್ಣಿಂದ ಬೇರೆ ಬೇರೆ ಇರ್ಬೋದು. ಖರೆ ಅದ್ರಾಗಿರ್ತಕ್ಕಂಥ ಜ್ಯೋತಿ ಬಂಗಾರದೇನೋ ಬೆಳ್ಳಿದೇನೋ, ಜ್ಯೋತಿ ಅಗ್ನಿದು. ನೋಡ್ರಿ, ಬಂಗಾರ ತಾಟ್ನ್ಯಾಗ ಹಚ್ಚರು ಬೆಳಕ ಕೊಡ್ತದ, ಬೆಳ್ಳಿ ಪಾತ್ರದ ಹಚ್ಚರು ಬೆಳಕ ಕೊಡ್ತದ, ಮಣ್ಣಿನ ಪಾತ್ರದಾಗ ಹಚ್ಚರು ಬೆಳಕ ಕೊಡ್ತದ. ಪಾತ್ರ ಸಿಗ್ಲಿಕ್ಕಂದ್ರ ನಿಂಬಿಕಾಯಿ ಹುಳ ತಗೊಂಡು ಒಳಗಿಂದ ಶರ್ಬತ್ ಮಾಡಿ ಉಲ್ಟಾ ಮಾಡಿ ಆ ಲಿಂಬಿ ವಾಟೆಗೆ ಮಾಡಿ ಅದರಾಗ ಎಣ್ಣೆ ಹಾಕಿ ಬತ್ತಿ ಮಾಡಿ ಒಂದು ದೀಪ ಹಚ್ಚಿರ ಅದು ಬೆಳಕ ಕೊಡ್ತದ. ಬೆಳಕ ಕೊಡೋದು ಅದರ ಧರ್ಮ. ನಾ ಯಾರಾಗ ಕೂತೇನೆ ಅದನ್ನ ನೋಡೋದಿಲ್ಲ. ನಾ ಬೆಳ್ಳ್ಯಾಗ ಕೂತೇನೋ, ಬಂಗಾರದಾಗ ಕೂತೇನೋ, ಏನು ಮಣ್ಯಾಗ ಕೂತೇನೋ, ಕಂಚಿನ್ಯಾಗ ಕೂತೇನೋ ನೋಡಂಗಿಲ್ಲ. ಜ್ಯೋತಿ ಹೆಂಗೆಲ್ಲರಿಗೂ ಸಮನಾಗಿ ಬೆಳಕ ಕೊಡ್ತದ. ಸಾವುಕಾರ, ಶ್ರೀಮಂತ, ಜೈನ, ಅಜೈನ, ಲಿಂಗಾಯತ ಯಾವುದು ಭೇದ ಮಾವು ಮಾಡ್ಲಾರ್ದ ಯಾರು ಹಸ್ತಾರೋ ಬೆಳಕ ಕೊಡ್ತದ. ಹಂಗೆ ಧರ್ಮ ಎಲ್ಲರಿಗೂ ಸುಖ ಕೊಡ್ತದ. ಧರ್ಮ ಯಾವ ವ್ಯಕ್ತಿ ವಿಶೇಷನಲ್ಲ, ಧರ್ಮ ಸರ್ವರ ಸೊತ್ತು. ಅದಕ್ಕೆ ಧರ್ಮ ಒಣೆ ಮಾಡು. ಧರ್ಮ ನಿನ್ನ ಜೀವನದಲ್ಲಿ ಸುಖವನ್ನ ಕೊಡ್ತದ. ಧರ್ಮದಿಂದ ಈ ಜೀವಾತ್ಮ ಸುಖಿ ಆಗ್ಲಿಕ್ಕೆ ಸಾಧ್ಯದ. ಗಿಡದ ಕೆಳಗೆ ಹೋದ ನಂತರ ನಂಗೆ ನೆಳ್ಳ ಕೊಡಂತ ಗಿಡಕ್ಕೆ ಹೇಳಕತ್ತೋದಿಲ್ಲ. ಗಿಡದ ಆಶ್ರಯದಾಗ ಹೋದ್ರೆ ಸಹಜವಾಗಿ ನೆರಳು ಸಿಗ್ತದ. ಹಂಗೆ ಕ್ಷೇತ್ರದಾಗ ಬಂದ್ರೆ, ಗುರು ಪಾದ ಮೂಲದಾಗ ಬಂದ್ರೆ, ಮಾ ಭಾರತೀಯ ಸೇವಾ ಮಾಡ್ರ, ಕರ್ನಾಟಕ ನಾಡು ಸೇವಾ ಮಾಡ್ರ, ತಂದೆ ತಾಯಿ ಸೇವಾ ಮಾಡ್ರ, ಸಮಾಜ ಸೇವಾ ಮಾಡ್ರ, ದಲಿತ ಜನರ ಸೇವಾ ಮಾಡ್ರ, ದೀನ ದುಃಖಿಗಳ ಸೇವಾ ಮಾಡ್ರ. ಅದಕ್ಕರೆ ಧರ್ಮದ ಅದ ಪ್ರತಿಫಲ ನಿಮ್ಮ ಆತ್ಮಕ್ಕೆ ಸುಖ ಕೊಡ್ತದ. ಸೇವಾ ಹಿ ಪರಮ ಧರ್ಮ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. 18 ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ. ವ್ಯಾಸ ಮಹರ್ಷಿ 18 ಗ್ರಂಥದ ಸಾರ ಒಂದ ಶ್ಲೋಕ ಬರೆದ್ರು. ಪರೋಪಕಾರ ಮಾಡೋದು ಧರ್ಮದ, ಇನ್ನೊಬ್ರ ತ್ರಾಸ ಕೊಡೋದು ಅಧರ್ಮದ. ಅದಕ್ಕೆ ನಾವು ನಮ್ಮವರು. ಅದಕ್ಕೆ ಬಸವಣ್ಣ ಹೇಳ್ರು, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಮಾಯೂರ್ ಭಗವಾನ್ ಹೇಳಿಲ್ಲ, ಜೀವ ಅವರ ಜೀನೇದೋ ಪರಸ್ಪರೋಪಗ್ರಹೋ ಜೀವಾಣ. ಮನುಷ್ಯರಿಗೆ ಅಟ್ಟ ಅಲ್ಲ, ನೀರಿನಾಗಿರ್ತಕ್ಕಂಥ ಜೀವಿಗಳಿಗೂ ಪ್ರೊಟೆಕ್ಷನ್, ರಕ್ಷಣಾ ಮಾಡ್ತಕ್ಕಂಥ ಧರ್ಮ. ನೀರು ಸೋಸಿ ಜೀವ ಬಿಟ್ಟು ಆ ನೀರು ಪ್ರಾಸುಕ್ ಮಾಡಿ ಕೊಟ್ರ ಸಾಧು ಸಂತರ ಗ್ರಹಣ ಮಾಡ್ತಾರಿಲಿಕ್ಕ. ಅಶುದ್ಧ ನೀರು ತಗೋದಿಲ್ಲ, ಅಪ್ರಾಸುಕ ನೀರು ಉಪಯೋಗ ಮಾಡೋದಿಲ್ಲ. ಯಾಕಂದ್ರೆ ನೀರಿನೊಳಗ ಒಂದು ನೀರಿನ ಹನಿ ಒಳಗ 36,450 ಜೀವದವೋ. ಇದು ಸೈನ್ಸ್ ವಿಜ್ಞಾನದ ಅಪೇಕ್ಷಾದಿಂದ, ಸೈನಾಲಜಿ ಅಪೇಕ್ಷಾದಿಂದ ನೋಡ್ರ ಒಂದು ನೀರಿನ ಹನಿ ಒಳಗ ಅಸಂಖ್ಯಾತ ಜೀವದವು. ಆ ಜೀವಿಗಳ ರಕ್ಷಣೆ ಮಾಡೋದು ನಮ್ಮ ಧರ್ಮ. ಈ ಉಚ್ಚ ಕೋಟಿ ಭಾವನೆ ಇರ್ತಕ್ಕಂಥದ್ದು. ಅದರ ವರ್ತಮಾನ ಕಾಲದಲ್ಲಿ ಮನುಷ್ಯ ಧರ್ಮವನ್ನು ಮರೆತು ಹಣ ಹಣ ಹಣ, ಧನ ಧನ ಧನ, जो धन धन कहते हैं एक दिन दो पशु तुल्य धनी ही होते हैं. ದನ ಕಾಯವನು ನೀವಲ್ಲ, ಬೇಗ ಬೈತ್ರಿ ದನ ಕಾಯವನು ಅಂತಾರಲ್ಲ. ಯಾವಾಗ ಯಾವಾಗ್ರೆ ಧನ ಅಂದ್ರ ಯಾಕೆ ಹಂಗೆ ಅನ್ಸ್ಕೋತೀವಿ ನಾವು ಧರ್ಮ ಮಾಡಲಿಲ್ಲ, ನಾವು ಸಂಪತ್ತಿ ಕಾಯ್ದೀವಿ, ಸಂಪತ್ತಿ ಬೆನ್ನತ್ತೀವಿ. ಒಬ್ಬ ರಾಜ ಇದ್ದ. ರಾಜ ಎಲ್ಲ ದೇಶ ಮೇಲೆ ಆಕ್ರಮಣ ಮಾಡಿ ಅನ್ಯಾಯ ಮಾಡಿ ಸಂಪತ್ತಿ ಗಳಿಸಿದ, ರಾಜ್ಯ ವಿಸ್ತಾರ ಮಾಡಿದ, ಎಲ್ಲ ದೇಶದ ಮುತ್ತ ರತ್ನ ವಜ್ರ ವೈಡೂರ್ಯ ಎಲ್ಲ ಲೂಟಿ ಮಾಡಿದ. ಹಿಂದಕ್ಕೆ ನಮ್ಮ ದೇಶ ಮ್ಯಾಗ ಹೆಂಗ ಲೂಟಿ ಮಾಡಿರಲ್ಲ, ಹಂಗ ಒಬ್ಬ ದುಷ್ಟ ರಾಜ ಲೂಟಿ ಮಾಡಿದ. ಆ ಲೂಟಿ ಮಾಡಿ ಸಂಪತ್ತಿ ಮಂತ್ರಿ ಹೆಲ್ಪ್ ತಗೊಂಡ ರಾಜ್ಯದ ಹೊರಗೆ ಒಂದು ಜಂಗಲ್ನ್ಯಾಗ ದೊಡ್ಡದ ಅಂಡರ್ಗ್ರೌಂಡ್ ಬಿಲ್ಡಿಂಗ್ ಕಟ್ಟಿಸಿದ, ಅರಮನೆ. ಅಲ್ಲಿ ಹೋದ ಮುತ್ತ ರತ್ನ ವಜ್ರ ವೈಡೂರ್ಯ ಸುವರ್ಣ ರಜತ ಎಲ್ಲವನ್ನ ಸಂಗ್ರಹ ಮಾಡಿರ್ತಿದ್ದ. ಎಷ್ಟು ಸಂಗ್ರಹ ಮಾಡಿದ್ದಂದ್ರ
ಎಷ್ಟು ಸಂಗ್ರಹ ಮಾಡಿದ್ದಂದ್ರ ನನ್ನ ಕಾಲಿಗೆ ಹಿಡ್ಕೊಂಡು ನಾನು ವಂಶಾವಳಿ ಅನಂತ ಕಾಲ ತಕ್ಕಿದ್ರು ತೀರಬಾರ್ದು. ಅದು ಅಷ್ಟು ಸಂಪತ್ತಿಗೊಳೆ ಮಾಡಿದ. ಇನ್ನೊಬ್ಬ ಗೊತ್ತು, ಮಂತ್ರಿಗೆ ಗೊತ್ತಾ, ಯಾವಾಗ ಹೋಗಿ ಇಬ್ಬರು ಕೂಡ ನೋಡಿ ಬರ್ತಿದ್ರು, ಅನಂತ ಗೊತ್ತಿದ್ರು. ಹೇಳ್ತಿದ್ದ, ಚಾರಣೆ ನಿಂದ ಬಾರನೆ ನಂದ, ಇಬ್ರು ಆರಾಮಿರು. ಮಂತ್ರಿನೂ ಅದ್ರಾಗ ಒಂದು ಸ್ವಲ್ಪ ಯಾಕ ರೂಢಿ ಒಳಗೆ ಅಂತೀವಿಲ್ಲ, ಅಡ್ಜಸ್ಟ್ಮೆಂಟ್ ಇರಲಿಲ್ಲ. ರಾಜನ ಮಂತ್ರಿನ ಅಟ್ರೆ ಶೀಘ್ರ ಸಾಕಲ್ಲ. ರಾಜ ಮನಸ್ಸು ಮಾಡ್ರೆ ಒಂದು ದಿವಸ ನಾನೇನು ಮಾಡ್ಬೋದು, ಮಂತ್ರಿ ಪದ್ದಿಂದ ಉಲ್ಲಂಘನ ಮಾಡ್ಬೋದು, ಉಚ್ಚಾಟನ ಮಾಡ್ಬೋದು. ಇರಲಿ ಅಂತಕೊಂಡ ಒಂದೊಂದು ಸಲ ಪಾಲಿಗೆ ಬಂದದ ಪಂಚಾಮೃತ ಅಂತಕ್ಕಂಥ ಭಾವನೆನೋ ಆ ಮಂತ್ರಿಗೆ ಬರ್ತಿತ್ತು. ಕರ್ಮಧರ್ಮ ಸಂಯೋಗ 60 ವರ್ಷಗಳು ಕಳೆದೋದು. 20ನೇ ವಯಸ್ಸಿನಾಗ ರಾಜ್ಯ ಆಳ್ತಕ್ಕಂಥ ರಾಜ 60 ವರ್ಷಕ್ಕೆ ರಾಜ್ಯ ವಿಸ್ತಾರ ಮಾಡಿದ. ಎಲ್ಲಿ ನೋಡ್ರು ಅವನ ಅನ್ಯಾಯ ಅತ್ಯಾಚಾರ ಕೆಡ್ತಂದ್ರೆ ಮಂತ್ರಿ ಮನಸ್ಸು ಕೆಡಾಕಬೇಕು. ಅದಕ್ಕೆ ಒಂದು ಭಾಷೆ ಹೇಳೋರು, ವಾಕ್ಯ ಹೇಳೋರು, ಯಥಾ ರಾಜ ತಥಾ ಪ್ರಜಾ, ಜೈಸೆ ಗುರು ತೈಸೆ ಚೇಲಾ, ಜೋನಿ ಠೇಲಂ ಠೇಲಾ, ಜೋನಿ ಠೇಲಂ ಠೇಲಾ. ಇದು ಸಂಸಾರ. ಅದ गुरु अच्छा होना चाहिए, राजा अच्छा होना चाहिए, संस्कार अच्छा होना चाहिए, संस्कृति अच्छा होना चाहिए. हमारा सौभाग्य है ये भारत माँ के धरती पर हमारा तुम्हारा जन्म हुए. ये संस्कृति प्रधान देश है, सबको नहीं मिलता. सौभाग्यशाली हुआ करता है और पुण्यात्मा हुआ करता है. जिसके आत्मा परमात्मा से जुड़ा हुआ है वही पुण्यात्मा है. पवित्र धरती भारत माँ के धरती पर जन्म लेता है, अपितु पापी जीव को नहीं मिलता. ರಾಜ ಭಾವ ಆಗಿತ್ತು. ಯಾವಾಗೂ ವಿಚಾರ ಮಾಡ್ತಿದ್ದ. ವಿಚಾರದಾಗ 3 ದಿವಸ ಹೋಯ್ತು. 2ನೇ ದಿವಸನ್ಯಾಗ ಮಂತ್ರಿ ಭಾವ ಆಯ್ತು. ಇವನಕ್ಕಿಂತ ಮೊದಲು ಒಬ್ಬ ಹೋದ. ಹೋಗಿ ಎಲ್ಲ ನೋಡ್ದ, ಆನಂದ ಪಟ್ಟ. ಇಟ್ರಾಗ ಬರೀ ನಂಗೆ 25% ಸಿಗೋದ, ಉಳ್ಕಾದೆಲ್ಲ ರಾಜ ಆಗಲ್ಲ. ಹೆಂಗಾರೆ ಮಾಡಿ ರಾಜನ ಮುಗಿಸಿರ ಎಲ್ಲ ನಂದು. ನೋಡ್ರಿ, ಸಂಪತ್ತಿ ಭಾಳ ಕೆಟ್ಟಿದ. ಗಂಡ ಹೆಂಡತಿನ ಬೇರೆ ಮಾಡ್ತದ, ಅಪ್ಪ ಮಕ್ಕಳನ್ನ ಬೇರೆ ಮಾಡ್ತದ, ಅಣ್ಣ ತಮ್ಮನ ಬೇರೆ ಮಾಡ್ತದ. ಭಾಳ ವಿಚಿತ್ರ. ಅದಕ್ಕೆ ಲಕ್ಷ್ಮೀ ಬೆನ್ ಹತ್ತಬೇಡ್ರಿ. ಲಕ್ಷ್ಮೀ ಬೆನ್ ಯಾರು ಹತ್ತ ನಾವು ದರಿದ್ರಿ ನನ್ನ ಭಾಷೆದಾಗ. ಮತ್ತು ಯಾರ ಬೆನ್ನ ಲಕ್ಷ್ಮಿ ಹತ್ತಾಳೋ ಆ ಶ್ರೀಮಂತ. ಇದು ಹೆಂಗ್ರಿ ಮಹಾರಾಜಿ? ಸಾದಾ ಸೀದಾ ಅದು. ಸೂರ್ಯನ ಕಡೆ ಮುಖ ಮಾಡಿ ಹೋಗ್ರಿ, ನಿಮ್ಮ ನ್ಯಾಳೆ ನಿಮ್ಮ ಬೆನ್ನು ಹತ್ತತಿ. ಕರಿಬೇಡ, या टॉमी जुम्मी काय करायला लागत नाही. सूर्याकडे मुका ಮಾಡಿ ಹೊಂಟ್ರಿ, ನಿಮ್ಮ ನ್ಯಾಳ ನಿಮ್ಮ ಬೆನ್ನ ಹತ್ತತಿಲ್ಲೋ ಅದ ಸೂರ್ಯನ ಕಡೆ ಡುಬ್ಬ ಮಾಡಿ ಹೋಗ್ರು ನೋಡು. ನಿಮ್ಮ ನ್ಯಾಳ ನಿಮ್ಮ ಮುಂದೆ ಹೋಗ್ತದ. ಹಿಡ್ಕೊಳ್ರಿ ನೋಡಿ, ಸಿಗ್ತೈತೇನ? ಇಲ್ಲಲ್ಲ ನೋಡ್ರಿ, ಎಷ್ಟು ಈಜಿ ಐತಿ. ನಿಮ್ಮ ನ್ಯಾಳ ನಿಮ್ಮನ್ನು ಬಿಟ್ಟು ಹೋಗ್ಬೇಕೋ ನಿಮ್ಮ ಬೆನ್ನು ಹತ್ತಬೇಕೋ? ನಿಮ್ಮ ಸಂಪತ್ತಿ ನಿಮ್ಮ ಬಿಟ್ಟು ಹೋಗ್ಬೇಕೋ ನಿಮ್ಮ ಬೆನ್ನು ಹತ್ತಬೇಕೋ? ಬೆನ್ನು ಹತ್ಬೇಕಾದ್ರೆ ಇಷ್ಟ ಕೆಲಸ ಮಾಡ್ರಿ. ಯಾರ ಧರ್ಮದ ಬೆನ್ನು ಹತ್ತಾರ ಅವ್ರಿಂದ ಬಾಕಿ ಎಲ್ಲ ಸಂಪತ್ತಿ ಬೆನ್ನು ಹತ್ತದ. ಸಂಪತ್ತಿ ಬೆನ್ನು ಹತ್ತಿರ ಜೀವನದಾಗ ಎಲ್ಲ ಕಳ್ಕೊತೀವಿ. ಮಂತ್ರಿ ಮನಸ್ಸು ಕೆಡ್ತು. ಕೆಡ್ಲಿಕ್ಕೆ ಕಾರಣ ನಿಮಿತ್ತ ಇರ್ತಾವ. ಆದರೂ ವಿಚಾರ ಮಾಡಿದ, ಪಾಪದ ಕೆಲಸ ಹೆಂಗೆ ಮಾಡೋದು? ಅದು ರಾಜನ ಹತ್ಯೆ ಮಾಡೋದು. ಇಂಥ ರಾಜನ್ ಅವನು ಹೆಸರು ಕೇಳಿದ್ರೆ ಜಗ ಅಳಿಗೆ ಅಂಜುತ್ತದೆ. ಇಂಥ ಟೈಮ್ದಾಗ ಏನು ಮಾಡಬೇಕು ವಿಚಾರದ ಸಮಯ ತೆಗಿತಾ ಇದ್ದ. ಬಂದ ಅದ ದಿವ್ಸ ಸಾಯಂಕಾಲ ಹೊತ್ತಿಗೆ ಯಾರು ನೋಡ್ಬಾರ್ದು ತಿಳ್ಕೊಂಡು ರಾಜ ಹೋದ. ಒಳಗೆ ಹೋದ, ಪ್ರವೇಶ ಮಾಡಿದ, ಎಲ್ಲ ಮಾಡಿದ. ಇಷ್ಟು ಆನಂದ ತಗೊಂಡ. ಏನು ರತ್ನ ವಜ್ರ ವೈಡೂರ್ಯ, ಹೇ ಪ್ರಭು ನನ್ನಂಥ ಶ್ರೀಮಂತಿ 3 ಲೋಕದಾಗ ಯಾರೂ ಇಲ್ಲ. ಮಂತ್ರಿಗೆ ವಿಚಾರ ಬತ್ತು, ನಾ ಬಣ್ಣಿ ಬರಾಗ ಮರ್ತ್ ಹಂಗ ಬಣ್ಣೋ ಏನ ಲಾಕ್ ಮಾಡ್ಕೊಂಡ್ ಬಣ್ಣೋ ನೆಂಪುಳಿಲಿಲ್ಲ ಅವಂಗ. 6 ಅಂತಾರಲ್ಲ, ಆಗಿತ್ತು 80 ವರ್ಷ. ವಾಪಸ್ ಹೋದ, ತೆಗೆದಿತ್ತು. ಮರ್ತೋಗಿನಿ ಅತ್ತ ದೊಡ್ಡ ಕೀಲಿ ಜಡ್ದ. ಮಂತ್ರಿ ಹೋಗಿಬಿಟ್ಟ. ಒಳಗೆ ರಾಜ ಇದ್ದದ ಮಂತ್ರಿಗೆ ಗೊತ್ತೇ ಇಲ್ಲ. ರಾಜ ಹೋಗ್ಬೇಕಂತ ಹೋಗ್ಯಾನೋ ಯಾವ ದಿಸ್ಲಿ ಹೋಗ್ಯಾನೋ ನೋಡ್ರಿ. ಕರೆ ಅರ್ಥದ ಮಂತ್ರಿ ಕೀಲಿ ಹಾಕಿ ಹೋಗಿದ್ದ. 6 ಹಾರಿ ಮರ್ತಿದ್ದ. ಗಾಡಿ ಬಿಡಿ ಹಂಗ ಬನ್ನಿ ಹಾಕೇನು ಇಲ್ಲಿ ನೋಡಕ್ಕೆ ಬಂದವನು ಬರ್ಗುಡ್ದ ತೆಗೆದುದ ಇತ್ತದು.
ಮಾಡ್ತಾ ಹೋಗೇನ ತಾವು ಕಿರಿ ಹಾಕಿದ ನೋಡ್ರಿ. ಅದಕ್ಕೆ जैसे गति वैसे मति बुद्धि भ्रष्ट होते हैं हमारा आहार के निमित्त से, इसलिए आहार भी शुद्ध होना चाहिए. हम जो पानी पीते वही भी शुद्ध होना चाहिए. जल और अन्न जो शुद्ध हुआ तो आपका मन और तन भी शुद्ध रहते हैं, इसीलिए आहार भी औषध है. इंग्लिष्नाग ಹೇಳ್ತಾರೋ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಎರಡು ವ್ಯವಸ್ಥಿತ ನೀವು ಮೇಂಟೈನ್ ಮಾಡಿರಿ, ನಿಮ್ಮ ಆರೋಗ್ಯ ಚಲೋ ಉಳಿತದೆ. ಕರೆ ಏನು ಮಾಡೋದು ಕರ್ಮ. ರಾಜ ಒಳಗೆ ಆನಂದ ತಗೊಂಡ, ಅದನ್ನು ನೋಡ್ದ, ಈ ವಜ್ರ ಎಲ್ಲ ಆಯ್ಕೆ ಮಾಡ್ತಾ. ನೋಡಿ ಏನು ಪ್ರಕಾಶ, ಏನು ಬೆಳಕ. ಅಲಿದ 2 ತಾಸು 6 ತಾಸು 8 ತಾಸು 12 ತಾಸು ಹೋಯ್ತು. ನನ್ನಂಥ ಶ್ರೀಮಂತ, ನನ್ನಂಥ ಧನಿಕ ಯಾರಿಲ್ಲ. ಮನಸ್ಸಿ ಒಂದು ತಿಳಿಯ ಬರ್ತಿತ್ತು, ಇದೆಲ್ಲ ನನಗಾಗಬೇಕು, ಮಂತ್ರಿಗೆ ಯಾಕೆ ಕೊಡೋದು ಚಾರಣೆ. ಈ ವಿಚಾರ ಬಂದಂಥ ರಾಜ ಎಲ್ಲ ನೋಡಿ ಆನಂದ್ ತಗೊಂಡು ವಾಪಸ್ ಬರ್ಬೇಕಂತ ಬಾಗಿಲ ಕಡೆ ಬಂದು ಬಾಗಿಲ ಜಗ್ತಾನ. ಬಾಗಿಲು ಹೊರಡ್ಲಿಲ್ಲ. ಯಾಕೆ ಹೊರಡ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತದ, ಮಂತ್ರಿ ಕೀಲಿ ಹಾಕೊಂಡು ಹೋಗ್ಬಿಟ್ಟನು. ಭಾಳ ಪ್ರಯತ್ನ ಮಾಡಿದ, ಕೂಗಿದ, ಬಾಗಿಲ ಬಡ್ದ, ಬಾರಿಸಿದ, ಏನು ಮಾಡ್ರು ಇಲ್ಲ. 1 ದಿವಸ ಹೋತು, 2 ದಿವಸ ಹೋತು, 3 ದಿವಸ ಹೋತು, 6 ದಿವಸ ಹೋತು, 10 ದಿವಸ ಕಳೀತು. ಹೊಟ್ಟಿ ಹಸಿತು, ಬಾಯಾರಿಕೆ ಯಾವುದು. ಏನದ ಒಳಗ, ಏನದ ಒಳಗ? ನೀವು ಎದುರು ಬೆನ್ನು ಹತ್ತಾಕತ್ತೀರಿ. ನಿಮಗೇನು ಬೇಕಾಗೈತಿ? ಭಾಳ ಪ್ರಸಂಗದ. ನೀವಿರ್ತಕ್ಕಂಥ ಮೈಮೇಲೆ ಹಾಕಂತ ಬಂಗಾರಕ್ಕ 1 ಲೋಟ ಪಾನಿ ಕಿಮ್ಮತ್ತು ಇಲ್ಲ. ಏನಣ್ಣ ಬಂಗಾರ ಯವ ಏನು ಬಡ್ಕೋತೀರಿ? ಬಂಗಾರ ಜೀವನ ಬಂಗಾರ ಮಾಡ್ಕೋರು. ಜೀವನ ಆತ್ಮ ಬಂಗಾರ ಆಗಬೇಕು, ಆತ್ಮ ಪವಿತ್ರ ಆಗಬೇಕು. ಅದಕ್ಕೆ ನಮ್ಮ ಆಚಾರ್ಯ ಹೇಳ್ರು, ಪಾಷಾಣೇಶು ಯಥಾಹೇಮಂ. ಕಲ್ಲಿನೊಳಗೆ ಯಾವ ಪ್ರಕಾರ ಬಂಗಾರದ, ದುದ್ಗಮದೆ ಯಥಾಘೃತಂ. ಹಾಲಿನಲ್ಲಿ ಯಾವ ಪ್ರಕಾರ ತುಪ್ಪದ, ತಿಲಮದೆ ಯಥಾ ತೈಲಂ. ಎಳ್ಳಿನಲ್ಲಿ ಯಾವ ಪ್ರಕಾರ ಎಣ್ಣೆದ, ಕಾಷ್ಟ ಮಧ್ಯೆ ಯಥಾ ವಣ್ಣಿ. ಕಟ್ಟಿಗೆಯೊಳಗೆ ಯಾವ ಪ್ರಕಾರ ಅಗ್ನಿಯದ, ಪುಷ್ಪ ಮಧ್ಯೆ ಯಥಾ ಖುಷ್ಬು. ಹೂವಿನೊಳಗೆ ಯಾವ ಪ್ರಕಾರ ಸುಗಂಧದ, ಹಂಗ ನಮ್ಮನಿಮೊಳಗ ದೇಹದೊಳಗ ಆತ್ಮಾರೂಪಿ ಪರಮಾತ್ಮ ವಿರಾಜಮಾನದಾನ. ಇನ್ಯಾರು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಹಾಲಿನೊಳಗೆ ತುಪ್ಪ ಹೆಂಗದ ಹಂಗೆ ನಮ್ಮೊಳಗೆ ಆತ್ಮ ಅದಾನು, ಹೊರಗೆ ಎಲ್ಲೂ ಇಲ್ಲ, ಸಿಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ತಿಳ್ಕೊಳ್ಳೋದು ಬಹಳ ಈಸಿ ಅದ. ಸಾವುಕಾರ ಅಲ್ಲ, ರಾಜಾದಿರಾಜ ಮಹಾರಾಜ ಎಲ್ಲ ದೇಶವನ್ನು ಗೆದ್ದು ಸಂಪತ್ತಿಯನ್ನು ಲೂಟಿ ಮಾಡಿ. ಅದಕ್ಕೆ ಹೇಳ್ತೀನಿ, ಅನ್ಯಾಯದ ಇಟ್ಕೋಬ್ಯಾಡ್ರಿ. ಯಾರ ತೇಕ ಅನ್ಯಾಯದ ಹಣ ಇರ್ತದ, ಹೊಟ್ಟೆ ಚವ ಕಡಿತದ. ಮಹಾರಾಜ್ ನನ್ನ ಹೊಟ್ಟೆ ಬಾಕ ಅನ್ಯಾಯ ತಿನ್ನತ್ತ, ಅದಕ್ಕೆ ಹೊಟ್ಟೆ ಕಡಿತೈತಿ. ಅನ್ಯಾಯದ ಹಣ ತಿನ್ನಬ್ಯಾಡ್ರಿ, ಹಳಸಿದ ಅನ್ನ ತಿನ್ನಬ್ಯಾಡ್ರಿ. ಹಳಸಿದ್ದಂದ್ರೆ ನಿಮ್ಮ ಅಪ್ಪ ಮುತ್ತಾಜ ಗಳಿಸಿದ್ದು ತಿನ್ನಬ್ಯಾಡ್ರಿ. ನೀವ ಗಳಿಸಿ ದುಡಿತವೇ ದುಡ್ಡಿನ ತಾಯಿ, ಕಾಯಕವೇ ಕೈಲಾಸ. ಆಳಾಗಿ ದುಡಿ, ಅರಸನಾಗಿ ಉಣ್ಣು. ಇಲ್ಲಾಗ ಅದೇ ಮಾತು. ಸ್ವಲ್ಪ ಮೆಲಕ್ ಹಾಕೋಡ್ರಿ. ನಿಮ್ಮ ಕರ್ತವ್ಯದಿಂದ ದುಡ್ದದ್ದು ಬೆವರು ಸೊಟ್ಟು ದುಡ್ದಿರಂದ್ರೆ ಎಡ್ಡ ರೊಟ್ಟಿ ತಿಂದ್ರೂ ಕಂತು ಮಣ್ಣಿದ್ದ ಹತ್ತದ, ಆರೋಗ್ಯ ಸದೃಢವಾಗಿರ್ತದ. ಅದ ಅನ್ಯಾಯದ ಹಣದಲ್ಲೇ ಹೇಳೇನು ಬೇಡ. ಮೈಸೂರು ಪಾಕ್, ಗುಲಾಬ್ ಜಾಮೂನ್, ರಸಗುಲ್ಲಾ, ಪುರಿ ಬಾಸುಂದಿ, ಶೇಂಗಾದ ಹೋಳಿಗೆ, ಬೆಲ್ಲ, ಹಾಲ, ತುಪ್ಪ, ಪಂಚ ಪಕವಾನ್ ಎಲ್ಲ ತಿಂದ್ರೂ ಮಾನಸಿಕ ತೃಪ್ತಿ ಇಲ್ಲ. ಈ ಕಡೆ ಮಾಡಿ, ಈ ಕಡೆ ನಿದ್ರೆ ಹತ್ತೋತ. ಯಾರು ಈ ಪ್ರಪಂಚದ ಸುಖಿ ಅದಾರಂದ್ರ, ಯಾರ ಮಣ್ಕೊಳಕ ನಿದ್ದೆ ತಗೊಳಕ್ ಹತ್ತಂಗಿಲ್ಲ, ಯಾರಿಗೆ ತಿಂದದ ಪಚನ ಮಾಡ್ಕೋದು ವಾಕಿಂಗ್ ಮಾಡಕ್ ಹತ್ತಂಗಿಲ್ಲ, ಅವ್ರು ಈ ಪ್ರಪಂಚದ ಸುಖಿ ಅದಾರ. ಹಂಗೆ ನಮ್ಮ ಜೀವನ ಇರಬೇಕು, ಅದ ಜೀವನ ಆದರ್ಶದ. ರಾಜ ಏನ್ ಮಾಡೋದು? ಎಲ್ಲ ಸಿದ್ಧ ರತ್ನ ವಜ್ರ ವೈಡೂರ್ಯ ಹಸು ಆಗ್ಯಾವ, ನೀರಾಡಿಕೆ ಆಗ್ಯಾವ. ಏನ್ ತಿನ್ಬೇಕು, ಏನ್ ಕುಡಿಬೇಕು? ನೀರು ಎಲ್ಲಿ ತಿರ್ಗಾಡಾಕ್ತಾರ? ರತ್ನ ಮೇಲ, ವಜ್ರ ಮೇಲೆ. ನೀವ್ಯಾರು ತಿರ್ಗಾಡ್ರಿ? ಮತ್ತು ಏನು ಮರ ಗುಡ್ದ ತಿರ್ಗಾಡ ಕಾಲೆಲ್ಲ ನೋವು ಹೋಗ್ಯಾವ್ರ ಅಂದ. ಲಘು ಇಲ್ಲಿ ಏನಾರೇ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ರಿ, ಕಾಲ ಹುಲ್ಲಾಗಿಲ್ಲ ಅಂದಿರ್ಬೋದು. ಇದು ಎಕ್ಕಿ ಪ್ರೆಷರ್ ಆಗ್ತದೆ. ಹೊರಗೆ ತಿರುಗಾಡ್ರ ಕರ್ಮ ಆಗ್ತದೆ, ಇಲ್ಲಿ ಬಂದ್ರೆ ಕರ್ಮ ಕಳೀತದೆ. ನಿಮ್ಮ ಆರೋಗ್ಯ ಸದೃಢ ಆಗ್ತದೆ. ಶರೀರ್ ವಿಲ್ ಪವರ್, ಮ್ಯಾನ್ ಪವರ್, ಸಬ್ ಪವರ್. 2 गुना 4 गुना अಲ್ಲ, 10 गुना बढ़ता है. श्रद्धा टल होना चाहिए.
ರಾಜ ಹಾಕಾರ ಮಾಡ್ತಾನ, ನೀರು ನೀರು ಮಾಂ ತ್ರಾಹಿ ತ್ರಾಹಿ ತ್ರಾಹಿ. ಎಲ್ಲಿ ನೀರು? ಅನ್ನ ಅನ್ನ ಅಂತಾನ, ಎಲ್ಲಿ ಸಿಗ್ತದ ಅನ್ನ? ಕೊನೆಗೆ ನೀರು ಅನ್ನ ಇರ್ಲಾದ ಕೊರಗಿ 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 ಸತ್ತು ಹೋದ. ಯಾರೋ ಯಾರೋ ನೀವು ಯಾರ್ದಾರಂತವ್ರು? ಮತ್ತು ಎಷ್ಟು ಗಳಿಸಿದ್ದ, ಏನಿತ್ತು, ಎಷ್ಟು ಕಾಲದವರೆಗೆ? ಏನಾಗಿ ಹೋದ. ಇತ್ತು ಮಂತ್ರಿ 2 ದಿವಸ ನೋಡಿದ, 3 ದಿವಸ ನಾವು ಹುಡುಕಿದ ಹುಡುಕಿದ ಹುಡುಕಿದ, ತಿಂಗಳ ಕಳೆದೋದು, ಎಲ್ಲೂ ಪತ್ತೆ ಹತ್ತಲಿಲ್ಲ. ನನ್ನ ರಾಜಗೆ ಏನಾಯ್ತು ಅಂತ ತಗೊಂಡು ಕೊನೆಗೆ ಒಂದು ದಿವಸ ಸಂಪತ್ತಿಯನ್ನು ನೋಡಿ ಬರಬೇಕು ನನ್ನ ರಾಜ ಹೋದ. ಅದರೇ ರಕ್ಷಣೆ ಮಾಡ್ಬೋದು, ಅದನ್ನರೇ ನಾಲ್ಕು ತೊಗೋಬೇಕಂತ ಹೋದ. ಬಾಗ್ಲ ತೆಗೆದ ಬೆಟ್ಟಿಗೆ ನೋಡ್ತಾನೆ, ಬಾಗ್ಲ ಬಿದ್ದದ ಹೆಣ, ಮೈಯಾಗೆಲ್ಲ ಬುಚ್ಚು 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 ಹೊಳ ಆಗಿ ಶರೀರ ಕೊಳತ ದುರ್ಗಂಧ ನಾರಾಕತ್ತದ. ನೋಡ್ರಿ, ಯಾವ ಮಂತ್ರಿ ರಾಜನ ಹತ್ಯೆ ಮಾಡ್ಬೇಕಂತ ವಿಚಾರ ಬಂದಿತ್ತು, ಆ ಮಂತ್ರಿಗೆ ವೈರಾಗ್ಯ ಬರ್ತದ ಹೆಣ ನೋಡಿ. ಅದಕ್ಕೆ ತರುಣ್ ಸಾಗರ್ ಹೇಳಬೇಕಾತೋ, स्मशान को गांव के बाहर नहीं, गांव के अंदर निर्माण करो. कुलरत्न भूषण नहीं, क्रांतिकारी संत तरुण सागर जी ने इस दुनिया को बताया. तरुण सागर महाराज हेळ्रो, स्मशान अर्थात गोर्याळ सुडगाड ಸ್ಮಶಾನ ಭೂಮಿ, ಊರು ಹೊರಗಿರಬಾರ್ದು, ಊರ ಸರ್ಕಲ್ದಾಗ ಮಾಡ್ರತ್ ಹೇಳ್ರಿ ಅವ್ರು. ಯಾಕಂತಂದ್ರೆ ಸಾಯವ್ರ ದಿವಸ ಅಲ್ಲಿ ಸುಡ್ತಾರೋ, ಅದು ನೋಡ್ಯಾರ ಮನುಷ್ಯಾಗ ಗೊತ್ತಲ್ಲ, ನಾನು ಒಂದು ದಿವಸ ಇಲ್ಲಿ ಹೋಗೋದೈತೆ ಅಂತೇಳಿ. ಅದನ್ನ ನೋಡಿ ಮನುಷ್ಯ ಚಲೋ ಕೆಲಸಾರೇ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡ ಈ ಮಾತು ಹೇಳ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಬತ್ತು. ಕೆಲವೊಂದು ಜನ ಅದಕ್ಕೂ ವಿರೋಧ ಮಾಡ್ರ, ಏನು ಹೇಳ್ತಾರೆ ಹುಚ್ಚತ್ತೈತಿ ಮಹಾರಾಜರಿಗೆ. ಅವನ ಸಲ ಅಂದ್ಬಿಟ್ರು, ಮೈ ಮಂದಿರಕ್ಕೋ ಬಾತ್ರೂಮ್ ಸಹಸ್ತಾವು ಸೋಜ್ ಅಂದ್ಬಿಟ್ರು. ನಾನು ಮಂದಿರವನ್ನ ಬಚ್ಚಲು ಮಣಿ ಅಂತ ತಿಳ್ಕೊತ ಅಂದ್ಬಿಟ್ರು ಅವ್ರು. ಅದಕ್ಕೂ ಮಂದಿ ವಿರೋಧ ಮಾಡ್ತಾ, ಏನು ತಿಳಿಯುತ್ತಾರೆ ಸ್ವಾಮಿ, ಏನಾರ ಹೊಸ ಹೇಳ್ಕೊತಂಟಾನ, ಅದು ಹೆಂಗೆ ಬಾತ್ರೂಮ್ ಹಾಕತ್ರಿ? ಹಾಂ, ಅರ್ಥ ಮಣಿಯೊಳಗೆ ಬಾತ್ರೂಮ್ ಅದ, ಪ್ರತಿಯೊಬ್ಬರ ಮನೆಯಲ್ಲಿ ಬಾತ್ರೂಮ್ ಇರ್ತದ. ಆ ಬಾತ್ರೂಮ್ದಾಗ ಹೋಗಿ ನಿಮಗೆ ಶರೀರ ಮಲ ತೊಳ್ಕೊತೀರಿ, ಇದು ಕರೆ ಅದ. ಮಂದಿರಕ್ಕೆ ಯಾಕೆ ಅವ್ರು ಬಾತ್ರೂಮ್ ಅಂದ್ರಂದ್ರೆ, ಇಲ್ಲಿ ನಾವು ಶರೀರ ಮಲ ತೊಳ್ಕೊಳಂಗಿಲ್ಲ, ಮನುಷ್ಯನ ಮಲ ತೊಳ್ಕೊಂಡ ಪರಿಶುದ್ಧ ಮನಸ್ಸ ಮಾಡ್ಕೋತೀವಿ, ಅದಕ್ಕಿದ ಬಾತ್ರೂಮ ಅಂತಕ್ಕಂಥ ಉಪ. ಪಾಸಿಟಿವ್ ಥಿಂಕಿಂಗ್ ವಿಚಾರ ನಮ್ಮ ಸಕಾರಾತ್ಮಕ ಇತ್ತಂದ್ರೆ ಸಣ್ಣ ಮಗುವಿನೊಳಗೆ ಸಹಿತ ನಾವು ಒಳ್ಳೆ ಗುಣ ತಗೋಬೋದು. ನಮ್ಮ ವಿಚಾರ ನೆಗೆಟಿವ್ ಇತ್ತಂದ್ರೆ ಅವರ ಸಂತರ ಒಳಗೂ ಸಹಿತ ನಾವು ಕೆಟ್ಟ ವಿಚಾರವನ್ನು ನೋಡ್ಬೋದು. ಅದಕ್ಕೆ ಜೈಸೆ ದೃಷ್ಟಿ ವೈಸೆ ಸೃಷ್ಟಿ. जब वो मंत्री धोआ खोला, वो दृश्य देखकर हैरान हो गया. हे भगवान, हे प्रभु, या ನನ್ನ ರಾಜ 75% ನಂದ 25 ಅಂಥವನ ಹೆಣ ಆಗಿ ಬಿದ್ದು ಬುಚ್ಚು 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 ಹೊಳ ಆಗ್ಯಾವು. ಇನ್ನು ಈ ಸಂಪತ್ತಿನ ನಾ ಲೂಟಿ ಹೊಡೆದ್ನಾರ ನನ್ನ ಮೈಯಾಗ ಯಾಕೆ ಹೊಳ ಆಗಂಗಿಲ್ಲ? ಏ ಕಾಲ ಹೊಲ ಬಿದ್ದಾವ ನೋಡ ಮುಂದೆ ಅಂತಾರಲ್ಲ. ಯಾವಾಗಾರ ಬೇಯ್ತಾರಲ್ಲ, ಅಂತ ಪಾಪ ಕೆಲಸ ಮಾಡಬೇಡ. ಕಾಲೇ ಅತ್ತಿನ ವೈನಿನ ಒದಿಬ್ಯಾಡ, ಕಾಲೇ ಅವ್ವಪ್ಪನ ಒದಿಬ್ಯಾಡ. ನಿಮ್ಮ ಮಕ್ಕಳಿಗೆ ಇದನ್ನ ಸಂಸ್ಕಾರ ಕೊಡ್ರಿ. ಯಾರು ತಂದೆ ತಾಯಿ ಅಂದ್ರೆ ಹಿರಿಯರನ್ನ ಕಾಲೇ ಒದಿತಾರ, ಅವ್ರು ಸಾಯುವತ್ನ್ಯಾಕಿಂತ ಮೊದಲ ಕ್ಯಾನ್ಸರ್ ಆಗಿ ಏನೋ ಆಗಿ ಮೈಯಾಗ ಹೊಳ ಬೀಳ್ತಾವ. ಇದು ಕುಲರತ್ನ ಭೂಷಣ ಕೊಟ್ಟದ ಶಾಪಲ್ಲ, ನಾವು ಮಾಡಿದ್ದ ಪಾಪ. ಅದಕ್ಕೆ ಪಾಪ ಮಾಡಬೇಡಿ. ಮಂತ್ರಿಗೆ ವೈರಾಗ್ಯ ಬತ್ತು, ಎಲ್ಲವನ್ನ ತ್ಯಾಗ ಮಾಡಿದ, ಹೋಗಿ ಸಂತರ ಸನ್ನಿಧ ಶರಣಾದ, ಪ್ರಾರ್ಥನಾ ಮಾಡ್ತಾನೆ, हे प्रभु, हे योगीराज, इस दुनिया में कुछ भी नहीं है, इस दुनिया में कुछ भी नहीं है, कौन सा वस्तु का एक कौड़ी कीमत भी नहीं है. महाराज पूछा, महाराज कहते रहो, मंत्री महोदय आप मंत्री होकर ऐसे बोल रहे हैं? मंत्री आಗಿ नहीं ಹೇಳ್ತಾ ಇದೀಯಾ? ಪ್ರಪಂಚದಾಗ ಏನು ಎಲ್ಲ ಕೌಡಿ ಕಿಮ್ಮತ್ತು ಇಲ್ಲ. ಹೌದು, ಯಾಕಂತ ಕೇಳಿದಾಗ ಈ ಉದಾಹರಣೆ ಹೇಳ್ತಾರೋ, ಸರ್ವಸ್ವ ಅಂತ ಗಳಿಸ್ತಕ್ಕಂಥ ಸಂಪತ್ತಿ ಕೊನೆಗೆ ಒಂದು ಬಟ್ಲು ನೀರು ಕೊಡೋಕ್ಕಾಗಲಿಲ್ಲ, ಒಂದು ತನ್ನ ಕೊಡೋಕ್ಕಾಗಲಿಲ್ಲ. ಅಂಥ ಸಂಪತ್ತಿ ತಗೊಂಡು ಏನು ಮಾಡ್ದ? ಕರೆ ಸಂಪತ್ತಿ, ಆತ್ಮ ಸಂಪತ್ತಿ, ಧರ್ಮ ಸಂಪತ್ತಿ ಅದ, ಅದನ್ನು ಪ್ರಾಪ್ತಿ ಮಾಡ್ಕೋಸಲ್ಲ ನಿಮ್ಮ ಪಾದ ಮೂಲದಾಗ ಸಾನ್ನಿಧ್ಯ ಬಂದು ನನ್ನ ಆತ್ಮನ ಪರಮ ಕಲ್ಯಾಣ ಮಾಡೋದು ನಿವೇದನ ಮಾಡಿಕೊಂಡಾಗ ಗುರು ಆತನಿಗೆ ಉಪದೇಶ ಕೊಟ್ಟ, ದೀಕ್ಷಾ ಕೊಟ್ಟ, ಆ ಮಾರ್ಗ ತಗೊಂಡ ಕಲ್ಯಾಣ ಮಾಡ್ರು. ಹಂಗೆ ಕಾಲು ಲಬ್ಧಿ ಜೀವದ ಬತ್ತಂದ್ರೆ ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತದೆ. ಸಂಸಾರದಲ್ಲಿ ನೀವು ಯಾವ್ದು ನಮ್ದನ್ನು ಅಂತಕ್ಕಂಥ ಭಾವನೆ ಇಟ್ಟೇರಿ, ಅದು ಯಾವುದು ನಿಮ್ದಲ್ಲ. ಹೇಳಿರ್ಬೇಕ್ರೆ ಒಂದು ವಸ್ತು ನಂದು ಇದೈತೆ ಹೇಳಿ ಹೇಳ್ತೀರಿ. ಯಾರಾದರೂ ನಂದು ವಸ್ತು ಐತ್ರಿ ಮಹಾರಾಜ್ ಇದತ್ತು ಹೇಳಿ
ಯಾವುದದ ಈ ಪ್ರಪಂಚದಾಗ ಸಂಸಾರದಾಗ ನಿಮ್ಮದು ಅನ್ನೋದು ಯಾವುದದ? ಸಂಸಾರದಾಗ ನಮ್ದು ಅನ್ನೋದು ಯಾವುದೂ ಇಲ್ಲ. ಒಂದದ ಸಾರಭೂತ ವಸ್ತು, ಸಾರಭೂತವು ಸಮಯ ಸಾರವು ಅರಿತವರು ಮುನಿಯಾದರು. ಯಾರು ತಿಳ್ಕೊಂಡ್ರೆ ಅವರೇ ಸಾಧಕರಾದರು. ಸಾರಭೂತ ಸಂಸಾರ ಹೆಂಗದ ಅಂದ್ರೆ ಬಾಳಿ ದಿಂಡಿದ್ದಂಗದ. ಬಾಳಿ ದಿಂಡು ಒಂದೊಂದು ಎಲಿ ತಕ್ಕೊತ್ ಹೋದ್ರೆ ಒಳಗೆ ಏನು ಸಿಗ್ತದ? ಖಾಲಿ ಖಾಲಿ. ಹಂಗೆ ಅನಿಸ್ತದ. ಸಣ್ಣಾಗಿದ ನಾ ದೊಡ್ಡಕ್ಕೆ ಆಗ್ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಏನೇನೇನೇನೋ ಕಲ್ಪನೆ. ಮದುವೆ ಆದವ್ರು ಕೇಳಿ ಸುಖಿ ಅದಾರಣ್ಣ ಯಾವ ಯಾಕರೆ ಮಾಡ್ಕೊಂಡು ಹೇಳ್ತಾಳಕಿ. ಹಾಂ ನೋಡ್ರಿಬೇಕಾರ ಮಕ್ಕಳಾದ್ರೆ ಸುಖಿ ಅಕ್ಕ ಅನಿಸ್ತದ. ಸುಖಿ ಮಕ್ಕಳಾದವ್ರು ಕೇಳ್ರಿ, ಹೇ ಭಗವಾನ್ ಯಾಕ್ರೆ ಹಾಡ್ದ್ನಿ ಅಂತಾರೆ ಅವರು. ಇನ್ನೆಲ್ಲ ಹೇಳ್ಕೊತ್ಕೊಂಡ್ರಂಗಿಲ್ಲ ಇಂಥ ಕತಿಗೆ ಬಾಳಿಕೆ ಏರಿ. ಆದರೂ ಸಂಸಾರ ದುಃಖಮಯದ, ಧರ್ಮ ಸುಖಮಯದ. ಧರ್ಮ ಸುಖವನ್ನು ಕೊಡ್ತಕ್ಕಂಥ ಸಂಪತ್ತಿ ಅದು. ಆ ಧರ್ಮ ಸಂಪತ್ತಿ ನಿಮ್ಮ ಜೀವನದಲ್ಲಿ ಪ್ರಾಪ್ತ ಆಗಲಿ. ದೇಶ ನಾಡು ಸಂಸ್ಕೃತಿಯ ಬದಲು ಅಭಿಮಾನ ನಮ್ಮಲ್ಲಿ ಜಾಗೃತ ಆಗಲಿ. ತಂದೆ ತಾಯಿ ಅಂದರೆ ಸೇವಾ ಮಾಡ್ತಕ್ಕಂಥ ಭಾವನೆಗಳು ಬರಲಿ. ಪರೋಪಕಾರ ಮಾಡ್ತಕ್ಕಂಥ ದೀನ್ ದುಃಖಿ ದಲಿತರ ಸೇವೆ ಮಾಡ್ತಕ್ಕಂಥ ಭಾವನೆ ಬರಲಿ. ಈ ಭಾವನೆಯಿಂದ ನಿಮ್ಮ ಆತ್ಮ ಭವ್ಯಾತ್ಮ ಮಹಾತ್ಮ ಪರಮಾತ್ಮ ಆಗಿ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳಿ. ಮಂಗಲ್ ಭಾವನದಿಂದ ಮಂಗಲ್ಮೈ ಆಶೀರ್ವಾದ್. ಓಂ ನಮಃ.